ಗೃಹಲಕ್ಷ್ಮಿ ಯೋಜನೆ ಥರ ಇದೀಗ ಗೃಹ ಜ್ಯೋತಿ ಯೋಜನೆಯಲ್ಲೂ ಸಹ ಪರಿಷ್ಕರಣೆಯನ್ನು ಮಾಡಲಾಗ್ತದೆ. ಇವತ್ತಿನಿಂದ ಸರ್ವೆ ಅಂತೂ ಪ್ರಾರಂಭ ಆಗಿದೆ. ಸರ್ವೆಯಲ್ಲಿ ಕೆಲವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಇವತ್ತು ಸರ್ವೆ ಆದರೆ ಶುರುವಾಗಿದೆ. ಸೊ ಇನ್ನು ಕೆಲವು ದಿನಗಳಾಗುತ್ತೆ ಎಲ್ಲರ ಮನೆಯನ್ನು ಕವರ್ ಅಪ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ಅಗತ್ಯ ದಾಖಲಾತಿಗಳು SC/ST ಅವರಾಗಿದ್ದರೆ ಕಡ್ಡಾಯವಾಗಿ ನೀವು ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರ್ತಕ್ಕಂತಹ RD ನಂಬರ್ ಬೇಕಾಗಿರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನಂತರ KYC ಮಾಡೋದಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ನಂತರ ಎಲ್ಲ ಬೇಸಿಕ್ ಡೀಟೇಲ್ಸ್ಗಳೇ ಬೇಕಾಗಿರುತ್ತೆ. ಹೌದು, ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಸರ್ವೆನ ಮಾಡಿ ನಿಮ್ಮ ಸರ್ವೆ ಮುಕ್ತಾಯ ಆದ ನಂತರ ನಿಮಗೆ ಗೃಹ ಜ್ಯೋತಿ ಪರಿಷ್ಕರಣೆಯ ಫಾರಮ್ ಅಂತ ಹೇಳಿ ನಿಮಗೆ ಕೊಡ್ತಾರೆ. ಓಕೆನಾ? ಸೊ ಅದೆಲ್ಲ ಡೀಟೇಲ್ಸನ್ನೆಲ್ಲ ಬರೆದು ನಿಮಗೆ ಕೊಡ್ತಾರೆ. ಸೊ ನಿಮಗೊಂದು ಫಾರ್ಮನ್ನು ಕೊಡ್ತಾರೆ. ಸೊ ಇಷ್ಟು ಈಗ ಸರ್ವೆಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂತಹ ಅಧಿಕೃತ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಬಂದ ನಂತರ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.